ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾತಿರವಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಯತ ಈಗ ಉಪಮಾಶೀಕರಣ. ಯತ ಆಭಾಸತಾಮೇವ ಶ್ರುತಿರಸ್ಯ ಪದಚ್ಚಲಂ ಯಥೈಷಾ ಪುರುಷೇಚ್ಛಾಯಾ ಏತಸ್ಮಿನ್ ಏತದಾ ತತಂ. ಜೀವ ಪರಮಾತ್ಮನ ಪ್ರತಿಬಿಂಬ, ಎಲ್ಲರೂ ಕೂಡ ಪ್ರತಿಬಿಂಬರೇ. ಆಭಾಸ ಅಂದ್ರೆ ಪ್ರತಿಬಿಂಬ. ಆಭಾಸತಾಮೇವ ಶ್ರುತಿರಸ್ಯ, ಅದಕ್ಕೆ ತದ್ವತ್ ಭಾಸತೆ ನ. ಆಭಾಸ ಶಬ್ದಕ್ಕೆ ಅರ್ಥ ಅದು. ತದ್ವತ್ ಭಾಸತೆ ತನ್ನ, ಅದರಂತೆ ಕಾಣುತ್ತೆ, ಅದಲ್ಲ. ಅದೇ ತತ್ವಮಸಿ ಶಬ್ದಕ್ಕೆ ಅದೇ ಅರ್ಥ. ತತ್ವಮಸಿ ಸ ಯತ ಆಭಾಸತಾಮೇವ ಶ್ರುತಿರಸ್ಯ ವದತ್ಯಲಂ ಯಥೈಷೇ ಪುರುಷೇಚ್ಛಾಯ ಏತಸ್ಮಿನ್ ಏತದಾ ತತಂ. ಪುರುಷನಿಗೆ ವಿರೋಧಾಭಾಸ ಅದು ಬೇರೆ, ವಿರೋಧ ಅಲ್ಲ ಅಂತ ಅರ್ಥ. ಅದಾವು ವಿರೋಧಾಭಾಸ, ವಿರೋಧ ಇದ್ದಾಗ ಕಾಣುತ್ತೆ, ವಿರೋಧ ಇಲ್ಲ. ಇದು ಹಾಗಲ್ಲ, ಆಭಾಸನೇ. ಅಭಿ ಈಗ ಯಥೈಷೇ ಪುರುಷೇಚ್ಛಾಯ, ಪುರುಷರಿಗೆ ನೆರಳು ಹೇಗೋ ಹಾಗೆ ಪರಮಾತ್ಮನಿಗೆ ಜೀವರೆಲ್ಲ ನೆರಳು. ಅದು ಅನೇಕ ಅರ್ಥ ಇದೆ. ನೆರಳು ಅದಾಗಿ ಓಡಾಡಕ್ಕೆ ಬರೋದಿಲ್ಲ. ಬಿಂಬ ಪ್ರತಿಬಿಂಬ ಭಾವ ನಮಗೆ ಹೊರಗೆ ಕಾಣಿಸೋದು, ಅದು ಕರಡಿ ಮುಂದೆ ಕಾಣಿಸೋದಿತ್ತು. ಎರಡು ಕಡೆನೂ ಪ್ರತಿಬಿಂಬನೆ. ನೆರಳು ಪ್ರತಿಬಿಂಬ, ಕರಡಿಯಲ್ಲಿ ನೋಡೋದು ಪ್ರತಿಬಿಂಬನೆ. ಎರಡು ಕೂಡ ಟೋಟಲಿ ಡಿಪೆಂಡೆಂಟ್ ಆನ್ ಬಿಂಬ. ಅದನ್ನ ಯಾವಾಗಲೂ ಪರಮಾತ್ಮನಲ್ಲಿ ಸರ್ವಾತ್ಮನ ಅವಲಂಬನೆ ಹೊಂದಿದ್ದಾನೆ ಜೀವ. ಛಾಯಾ ಹೇಗೆ ಅಂದ್ರೆ ಯಥಾ ಛಾಯಾ ಯಥಾ ಪುಂ ಸದೃಶ ಪುಮತೀನ ಚ ದೃಶ್ಯತೆ ಏವಮೇವ ಆತ್ಮಕಾ ಸರ್ವೇ ಬ್ರಹ್ಮಾದ್ಯಾಃ ಪರಮಾತ್ಮನಃ. ಛಾಯಾ ಯಥಾ ಪುಂ ಸದೃಶ, ನೆರಳು ಹೇಗೆ ಪುರುಷನಂತೆ ಕಾಣುತ್ತೆ, ಪುರುಷ ಅಲ್ಲ. ಪುಮಧೀನ, ಆದ್ರೆ ಪೂರ್ತಿ ಪುರುಷನಿಗೆ ಅಧೀನ. ಒಡಲ ನೆಲದಂತದಲ್ಲಿ ಹೇಗೆ ನಮ್ಮೊಡನೆ ತಿರುಗುವನು, ಒಂದೆರೆ ಕ್ಷಣ ಬೆಂಬಿಡದೆ ಭಕ್ತವತ್ಸಲನಾಗಿ ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ, ಒಡಲ ನೆಡಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು. ಗೊತ್ತಾಯ್ತಾ? ಒಂದು ಕ್ಷಣ ಬಿಟ್ಟಿರುತ್ತೆ, ಅದು ಸಾಧ್ಯನೇ ಇದೆ. ನಮ್ದೆಲ್ಲ ನಮಗೆ ಕಾಣ್ಬೇಕಾದ್ರೆ ಏನಿರ್ಬೇಕು? ಏನಿರ್ಬೇಕು? ಬೆಳಕಿರ್ಬೇಕು. ಬೆಳಕಿದ್ರೆ ನೆರಳು ಕಾಣುತ್ತೆ. ಸೊ ಜ್ಞಾನ ಇದ್ರೆ ಭಗವಂತ ನಮ್ಮ ಬಿಂಬ ಅಂತ ಗೊತ್ತಾಗತ್ತೆ. ಗೊತ್ತಾಯ್ತಾ? ಅಜ್ಞರಿಗೆ ಗೊತ್ತಾಗೋದಿಲ್ಲ. ಇಲ್ಲೆಲ್ಲ ನೆರಳಿದ್ರೆ ನಮ್ಗೆ ಕಾಣಿಸೋ, ಲೈಟಲ್ಲಿ ಏನಾಗ್ಬಿಡುತ್ತೆ, ಅದು ಇದೇ ಕಾಣಿಸೋದಿಲ್ಲ. ಅದು ಕಾಣ್ಬೇಕಾದ್ರೆ ಲೈಟ್ ಇರ್ಬೇಕು, ನೆರಳು. ಅದು ಹಿಂದ್ಗಡೆಯಿಂದ ಕಾಣಿಸುತ್ತೆ, ಈ ಕಡೆಯಿಂದ ಅದು ವಿರುದ್ಧ ಇದ್ರೆ ಕಾಣಿಸುತ್ತೆ. ಗೊತ್ತಾಯ್ತಾ? ಅದು ದೃಷ್ಟಾಂತ. ದೃಷ್ಟಾಂತದಲ್ಲಿ ಏನ್ ತಗೋಬೇಕು ಯಾವಾಗ್ಲೂ? ಅವ್ರು ಕೇಳೋ ಪ್ರಶ್ನೆ ಏನಂದ್ರೆ, ಪುರುಷ ಚೇತನ, ಅದು ಅಚೇತನ ಹೇಗಾಗತ್ತೆ ಅಂದ್ರೆ, ಕಣ್ಣಲ್ಲಿ ಪ್ರತಿಬಿಂಬನ ಅಚೇತನನೇ. ಗೊತ್ತಾಯ್ತಾ? ಅದು ಚೇತನ ಅಲ್ಲ, ದೃಷ್ಟಾಂತ. ದೃಷ್ಟಾಂತದಲ್ಲಿ ಯಾವಾಗ್ಲೂ ಕೂಡ ಏನ್ ತಗೊಳ್ಬಾರ್ದು? ಎಲ್ಲ ತಗೊಳ್ಬಾರ್ದು. ಯಾವ ವಿಷಯಕ್ಕೆ ದೃಷ್ಟಾಂತ ಅಷ್ಟು ಮಾತ್ರ ತಿಳ್ಕೊಬೇಕು. ಆಧೀನ್ಯ ಅದು ಬೇಕು. ಕಿಂಚಿತ್ ಸಾದೃಶ್ಯ ಪೂರ್ಣ ಆಧೀನ್ಯ. ಕಿಂಚಿತ್ ಆಧೀನ್ಯ ಅಲ್ಲ, ಪೂರ್ಣ ಸಾದೃಶ್ಯ ಕಿಂಚಿತ್ ಆಧೀನ್ಯ ಅಲ್ಲ. ಕಿಂಚಿತ್ ಸಾದೃಶ್ಯ ಪೂರ್ಣ ಆಧೀನ್ಯ. ಇದು ಪ್ರತಿಬಿಂಬ ಶಬ್ದಕ್ಕೆ ಅರ್ಥ ಇದೆ. ಪ್ರತಿಬಿಂಬ ಅಂದ್ರೆ ದೃಷ್ಟಾಂತ ಕೊಟ್ಟಿದ್ದೆ ಹೊರತು ಆ ರೀತಿ ಅಂತ ಅರ್ಥ ಅಲ್ಲ. ಇದು ಟೋಟಲಿ ಡಿಫರೆಂಟ್ ಇದೆ. ಅದಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಅರ್ಥ ಆಗ್ಬೇಕಲ್ಲ, ಅದಕ್ಕೆ ಎರಡು ದೃಷ್ಟಾಂತ. ಒಂದು ನೆರಳು ದೃಷ್ಟಾಂತ, ಇನ್ನೊಂದು ಕರಡಿಯಲ್ಲಿ ಕಾಣತಕ್ಕಂತಹ ಪ್ರತಿಬಿಂಬ ದೃಷ್ಟಾಂತ. ಎರಡು ಕೂಡ ಕಾಮನ್ ಇರೋದು ಇಷ್ಟೇನೆ, ಪುಂ ಸದೃಶ್ಯ. ಅದಕ್ಕೆ ಏವಮೇವ ಆತ್ಮಕ ಸರ್ವೇ ಬ್ರಹ್ಮಾದ್ಯಾಃ ಪರಮಾತ್ಮನಃ. ಆತ್ಮ ಪರಮಾತ್ಮ ಆತ್ಮಕರಿವರು. ಕ ಅಂದ್ರೆ ಆಭಾಸ, ಆತ್ಮಾಭಾಸ. ಬ್ರಹ್ಮಾದ್ಯಾಃ ಪರಮಾತ್ಮನಃ. ಮೇಲೆ ವಿಶೇಷ ಏನು ಅಂದ್ರೆ, ಕಾಪೀಸ್ ಹೇಗೆ ಇದು ನಿಮಗೆ ಗೊತ್ತಾಗಲ್ಲ, ಜೆರಾಕ್ಸ್ ಚೇಂಜಸ್ ಗೊತ್ತಾಗಲ್ಲ. ಈ ಹಿಂದೆ ಸೈಕ್ಲೋ ಸ್ಟೈಲ್ ಅಂತ ಮಾಡ್ತಿದ್ರು, ಅದರಲ್ಲಿ ಫಸ್ಟ್ ಕ್ಲಿಯರ್ ಬರ್ತಾ ಇರೋದ ಅನ್ಕೋಬೇಕಷ್ಟೇ ಇರುತ್ತೆ. ಲಾಸ್ಟ್ ಇದರಲ್ಲಿ 100 ಕಾಪಿ ತೆಗಿಲಕ್ಕೆ ಬಹಳ ಕಷ್ಟ, ಅದರಲ್ಲಿ ಕ್ಲಾರಿಟಿ ವೇರಿ ಆಗ್ತಿತ್ತು. ಆ ರೀತಿಯಲ್ಲಿ ಇದ್ದಾರೆ. ಫಸ್ಟ್ ಕಾಪಿ ಬ್ರಹ್ಮದೇವರು ಶುರುವಾಯ್ತು. ಸ್ತ್ರೀಯರಲ್ಲಿ ಮಹಾಲಕ್ಷ್ಮಿ,
ಇಲ್ಲಿ ಬ್ರಹ್ಮದೇವರು ಬರ್ತಾ 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 ಡಲ್ ಆಗಿಬಿಟ್ಟು ಕೊನೆಗೆ ಇಂಕ್ ಮಾತ್ರ ಕಳ್ಸಾಗಾಗಿ ದುಷ್ಟರೆಲ್ಲ ಆಗಿರ್ತಾರೆ ಅಂದ್ರೆ ಅಷ್ಟೇ, ಇದೇನಿಲ್ಲ. ಅದು ಬರೀ ಚೇತನತ್ವ ಸಾದೃಶ್ಯ ಸತ್ವ ಸಾದೃಶ್ಯ ಹೊರತು ಆನಂದಾದಿ ಸಾದೃಶ್ಯ ಅವರಲ್ಲಿಲ್ಲ. ಸತ್ತ ಪ್ರತೀತಿ ಕಾರ್ಯೇಶು ಪುಮತೀನೋ ಯಥೇ ಯಥೇ ಬಂತು. ಯಾವ್ದಿದು ಏನ್ ನೆನಪಾಗುತ್ತೆ? ರೋಜೇರ ಸತ್ತಾ ಪ್ರತೀತಿ ಅಂದ್ರೆ ತತ್ವಸಂಖ್ಯಾನ ತತ್ವಸಂಖ್ಯಾನ ಟೀಕಾ, ಇದನ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿರೋದು. ಸತ್ತಾ ಪ್ರತೀತಿ ಕಾರ್ಯ, ಸತ್ತಾ ಪ್ರತೀತಿ ಕಾರ್ಯ, ಕಾರ್ಯ ಅಂದ್ರೆ ಪ್ರವೃತ್ತಿ. ಆಮೇಲೆ ಪುಮಧೀನಾಚೆ ಯಥಾ ಗೀಯತೆ, ಪುರುಷನ ಅಧೀನವಾಗಿ ಹೇಗೆ ಪ್ರತಿಬಿಂಬ ಇರುತ್ತ ಹಾಗೆ ಆಭಾಸ ಏವಂ ಪುರುಷ ಮುಕ್ತಾಶ್ಚ ಪರಮಾತ್ಮನಃ. ಇದು ಸರಿ, ಮುಕ್ತಿಯಲ್ಲಿ ಇರೋದಿಲ್ಲ ಅಂದ್ರೆ ಮುಕ್ತಿಯಲ್ಲೂ ಹಾಗೆ ಇರ್ತಾರೆ. ಎಲ್ಲಿ ನೆರಳು ದುಷ್ಟಾಂತಾನೆ, ದುಷ್ಟಾಂತ ಅಷ್ಟ ನೆರಳು ಬಿಡ್ಬೇಕಾಗಿಲ್ಲ, ಬಿಡ್ರು ಸರಿ ಬಿಡದೋದ್ರು ಅದು ಲೆಕ್ಕ ಇಲ್ಲ. ನಮ್ಗೆ ಅದು ದುಷ್ಟಾಂತ ಬಿಟ್ಟೇ ಬಿಡ್ಬೇಕಾದ್ರ ನಮ್ಗೆ ಬೇಕಾದ್ದೇನೋ ಆಧೀನ್ಯ ಸಾದೃಶ್ಯ ಅಷ್ಟು ಬೇಕವರ್ತು ಅದು ಲೆಕ್ಕ ಇಲ್ಲ. ಹೇಳಿದ್ರೆ ಸಿಂಹದಂತ ಮನುಷ್ಯ ಅಂತ ಹೇಳ್ತಾರೆ. ಸಿಂಹದಂತ ಸಿಂಹ ನಮ್ಗೆ ಎದುರಿಗಿರ್ಬೇಕು. ಅರ್ಥ ಏನಂತ ಕೇಳಿದ್ರೆ ಭಾರಿ ಪರಾಕ್ರಮಿ ಅಷ್ಟೇ, ಬೇರೆ ಅಲ್ಲ. ಅಗ್ನಿ ಇರಿ ಅವನ ಬೆಂಕಿ ಅವನ ಯಾಕೆ ಹೋದ್ರಿ ಅಂತ ಕೇಳ್ತಾರೆ. ಬೆಂಕಿ ಏನರ್ಥ? ಭಾರಿ ಕೋಪಿಷ್ಟ ಅರ್ಥ, ಕೆಲವು ತೇಜಸ್ವಿ ಅಂತ ಅರ್ಥ. ಸಮಯ ನೋಡ್ಕೊಂಡು ಹೇಳ್ಬೇಕು ಯಾವ ಅರ್ಥ ಹೇಳ್ತಾರೆ ಅಂತ. ಅದು ಆಗ್ಲಿ ಬೆಂಕಿ ನಮಗೆ ಮುಖ್ಯ ಅಲ್ಲ, ಇದು ಮುಖ್ಯ ಅಲ್ಲ. ಅವ್ರು ಎಷ್ಟು ಅವ್ರ ಗುಣ ಹೇಳೋದಕ್ಕಷ್ಟೇ ಮುಖ್ಯ, ಆಮೇಲೆ ಬಿಟ್ಬಿಡ್ಬೇಕಲ್ಲ. ಛಾಯಾ ವಿಷ್ಣೋ ರಮಾ ಮತ್ತೆ ಹೇಳ್ತಾರೆ. ಛಾಯಾ ವಿಷ್ಣೋ ರಮಾ ತಸ್ಯಾಶ್ಛಾಯಾ ಧಾತ ವಿಶೇಷಕಃ, ವಿಶೇಷ ಮುಂದೇನಿದೆ ವಿಶೇಷಕೌ. ಆಮೇಲೆ ತಸ್ಯ ಇಂದ್ರಕಾಮೌ ಚ ತಯೋಹೋ ತಯೋಹೋ ಅನ್ಯೇಹೇ ಅಖಿಲ ಅಪಿ. ಯಥಾ ವಿಷ್ಣು ಛಾಯಾ ವಿಷ್ಣೋಹೋ ರಮಾ, ಫಸ್ಟ್ ಪ್ರತಿಬಿಂಬ ಸ್ತ್ರೀಯರಲ್ಲಿ ಅವರು. ಆಮೇಲೆ ತಸ್ಯಾಚ್ಛಾಯಾ ಧಾತ, ಅವರಿಗೆ ಗರುಡು. ಬ್ರಹ್ಮದೇವರಿಗೆ ಪ್ರತಿಬಿಂಬ ಯಾರು ಅಂದ್ರೆ ಇವರಿಗೆ ಮಹಾಲಕ್ಷ್ಮಿಗೆ ಬ್ರಹ್ಮದೇವರು. ಅವರು ವಿಶೇಷಕರು. ಇದು ವಿಶೇಷವಾಗಿ ಅಂತ ಗೊತ್ತಾಗಲ್ಲ. ವಿ ಅಂದ್ರೆ ಗರುಡ, ಶೇಷ, ಗರುಡ ಶೇಷರಿಬ್ಬರು ಕೂಡ ಅವರಿಗೆ ಪ್ರತಿಬಿಂಬ. ಬ್ರಹ್ಮವಾಯುಗಳಿಗೆ ವಿಶೇಷ ಯಾಕೆ ಬಂತು ಅಂತ ಯೋಚನೆ ಮಾಡೋದಾರ. ತಸ್ಯೇಂದ್ರ ಕಾಮೋಚ, ಅವರಿಗೆ ಇಂದ್ರ ಕಾಮರ ಪ್ರತಿಬಿಂಬ. ಪ್ರತಿಬಿಂಬ ಅದು ಮುಡಿದವರೆಲ್ಲ ಮಧ್ಯ ಸೇರಿಸ್ಕೊಂಡ್ಬಿಡ್ಬೇಕು. ಶಾರ್ಟ್ ವಯ ಮಂಡ್ಯ ವಯ ಅಷ್ಟೇ ಹೊರತು ಉಳಿದೆಲ್ಲ ಇಲ್ಲ ಅಂತ ಅರ್ಥ ಅಲ್ಲ. ಉಳಿದೆಲ್ಲ ಇದೆ, ರೂಟ್ ಬದಲಾಗದನ್ನು ತೋರಿಸ್ತಾರೆ ಅಷ್ಟೇ. ತಸ್ಯೇಂದ್ರ ಕಾಮೋಚ ತಸ್ಯ ತಯೋಹೋ ತಯೋಹೋ ಅನ್ನೇ ಅಖಿಲ. ಒಟ್ಟು ಕೆಳಗಿದವರೆಲ್ಲ ಮೇಲಿನವರಿಗೆ ಪ್ರತಿಬಿಂಬ, ಕೆಳಗಿದವರಿಗೆಲ್ಲ ಮೇಲಿನವ್ರ ಪ್ರತಿಬಿಂಬ. ಆದ್ರಿಂದ ಮತ್ತು ಬಿಂಬ ಇವರೆಲ್ಲ ಪ್ರತಿಬಿಂಬ. ಮೇಲಿನವ್ರನ್ನ ಬಿಂಬ ಅನ್ಬೇಕು, ಕೆಳಗಿನವ್ರ ಪ್ರತಿಬಿಂಬ ಅಂತ ಕರಿಬೇಕು. ಸರ್ವೇ ಅಲ್ಪಶಕ್ತಯಶ್ಚ ಇನ್ನೂ ಇದೆ. ಹರೇರ್ ಬ್ರಹ್ಮ ಅಸ್ಯ ಗೀಹಿ ತಸ್ಯಾಹ ವಿಶೇಷೌ ಇಂದ್ರ ಏತಯೋ. ಮತ್ತೆ ಬಂತು ಹರೇ ಬ್ರಹ್ಮ ಅಸ್ಯ ಗೀಹಿ ತಸ್ಯಾಹ ವಿಶೇಷಃ ಏತಯೋ ಎಲ್ಲ ಇಂದ್ರ ವಿಶೇಷೌ ಇಂದ್ರ ಏತಯೋ. ಹರೇ ಶ್ರೀಹರಿಗೆ ಬ್ರಹ್ಮದೇವರು. ಅಲ್ಲಿ ಮೊದಲು ಸ್ತ್ರೀಯರಲ್ಲಿ ಲಕ್ಷ್ಮಿ ಅಂತ ಹೇಳಿದ್ರು. ಲಕ್ಷ್ಮಿ ಎಲ್ಲರಿಗೂ ಕಾಮನ್ ಆಗಿ ತಗೊಂಡ್ಬಿಡ್ಬೇಕು. ಇಲ್ಲಿ ಮಾತ್ರ ಸ್ಪೆಸಿಫಿಕ್ ಪುರುಷರಲ್ಲಿ ಮಾತ್ರ ಹೇಳ್ತಾ ಹರಿಗೆ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಗೀಹಿ, ಗೀಹಿ ಅಂದ್ರೆ ಗೀರ್ವಾಣಿ ಭಾರತ್, ಗೀ ಅಂದ್ರೆ ವಾಣಿ ಸರಸ್ವತಿ ಅವರು. ಅವರಿಗೆ ವಿಶೇಷವು ವಿ ಮತ್ತು ಶೇಷ, ಗರುಡ ಶೇಷರು. ಇಂದ್ರ ಏತಯೋಹೋ, ಇಂದ್ರ ಅವರಿಗೆ ಇಂದ್ರ ಮತ್ತು ಕಾಮ, ಮಾರ ಅಂದ್ರೆ ಕಾಮ, ಮಾರಹ. ಇದರಲ್ಲಿ ಹಳ್ಳಿ ಜನರ ಹೆಸರು ಜಾಸ್ತಿ, ಮಾರಪ್ಪ ಗೀರಪ್ಪ ಹೆಸರು ಭಾರಿ ಇರ್ತಾರೆ. ಮಾರಶ್ಚ ಆಭಾಸಕ ಸರ್ವೇ ಏತಯೋಹೋ ತದಧೀನತಃ. ಇವರೆಲ್ಲರೂ ಕೂಡ ಮೇಲವರು ಏನಾಗ್ತಾ ಹೋಗ್ತಾರೆ, ಇವರಿಬ್ಬರಿಗೆ ಅಧೀನರಾದ್ದರಿಂದ ಎಲ್ಲರೂ ಕೂಡ ಪ್ರತಿಬಿಂಬರಾಗ್ತಾನೆ ಹೋಗ್ತಾರೆ. ಮಾರ ಮನ್ಮಥ ಮದನೋ ಮನ್ಮಥೋ ಮಾರಹ ಅವರ ಕೋಶ ಡಿಕ್ಷನರಿ. ಮದನೋ ಮನ್ಮಥೋ ಮಾರ, ಅವರಿಗೆ ಮದನ ಮನ್ಮಥ ಮಾರ ಆದ್ರೂ ಸುಲಭ ಆಗುತ್ತೆ. ಮಾರ, ಮಾರಿಯಮ್ಮ, ಮಾರಪ್ಪ ಹೀಗೆಲ್ಲ ಕರೆಯೋದು ಜಾಸ್ತಿ. ಸರ್ವೇ ಅಲ್ಪಶಕ್ತಿ ಇವ ಪೂರ್ಣಶಕ್ತಿ ಪರೋ ಹರಿ. ಇವರೆಲ್ಲರೂ ಅಲ್ಪಶಕ್ತಿಗಳು. ಪೂರ್ಣ ಶಕ್ತಿ ಪರೋ ಹರಿ, ಪರಿಪೂರ್ಣ ಶಕ್ತಿ ಇರೋದು ಯಾರಲ್ಲಿ? ಒರಿಜಿನಲ್ ಬಿಂಬದಲ್ಲಿ. ಬಿಂಬದಲ್ಲಿ ಇರೋ ಒಂದು ಗುಣ ಎಂದು ಕೂಡ ಪ್ರತಿಬಿಂಬ ಬರ್ಲಕ್ಕೆ ಸಾಧ್ಯ ಇಲ್ಲ. ಹರಿಹಿ ಚೇತನತ್ವೇಪಿ ಭಿನ್ನಾಸ್ತೆ ತಸ್ಮಾತ್ ಏತೇನ ಸರ್ವ. ಅವ್ರ ಚೇತನತ್ವ ಸಾಮ್ಯ ಇದ್ರೂ ಕೂಡ ಈ ಗುಣದಲ್ಲಿ ತುಂಬಾ ವ್ಯತ್ಯಾಸ ಇರೋದ್ರಿಂದ ಭಿನ್ನ ಅಂತ ಕರಿಬೇಕು ಹೊರತು ಬೇರೆ ಕರೆಯಕ್ಕೆ ಬರೋದಿಲ್ಲ. ಇತ್ಯಾದಿ ಶ್ರುತಿವಾಕ್ಯೇಭ್ಯೋ ಜ್ಞಾಯತೆ ಭೇದ ಏವ ಹಿ. ಇತ್ಯಾದಿ ಶ್ರುತಿವಾಕ್ಯಗಳಿಂದ
ಬಿಂಬ ಪ್ರತಿಬಿಂಬಗಳಿಗೆ ಇದೇನ್ ಹೇಳಿದ್ರು, ಅತೇವಚ ಉಪಮಾ ಸೂರ್ಯಕಾದಿವತ್ ಬ್ರಹ್ಮಸೂತ್ರ ಅಟ್ ಹೇಳಿದ ತಕ್ಷಣ ಅವ್ರು ನೋಡಿದ್ರ ಐಕ್ಯ ಹೇಳ್ಬಿಟ್ರು ಅಂತ, ಅವರು ಸಾಮ್ಯ ಹೇಳ್ಬಿಟ್ರು ಅಂತ. ಅವ್ರು ಅಲ್ಲ, ಅಲ್ಲಿ ಕಿಂಚಿತ್ ಸಾದೃಶ್ಯ ಹೇಳ್ತಿದ್ದಾರೆ ಹೊರತು ಟೋಟಲ್ ಸಾಮ್ಯ ಅಲ್ಲ. ಇದು ಒಂದು ಅಂತ್ಯ ಆದಿನ್ಯ ಮಾತ್ರ ಪೂರ್ತಿಯಾಗಿದೆ, ಆ ದೃಷ್ಟಾಂತಕ್ಕೆ ಹೇಳಿದ್ದಾರೆ ಹೊರತು ಈ ರೀತಿ ಹೇಳ್ಕೊಂಡು ಹೋಗು. ಉಪಮಾ ಅಂತ ಪದ ಉಪಯೋಗಿಸಿದ್ರಲ್ಲ, ಉಪಮಾ ಅಂತ ಪ್ರತಿಬಿಂಬ ಅಂತ ಅರ್ಥ. ಬಿಂಬ ಪ್ರತಿಬಿಂಬಗಳಲ್ಲಿ ಪ್ರತಿಬಿಂಬ ಹೇಗಿರುತ್ತೆ, ಬಿಂಬದ ಉಪಮೆ ಅದ್ರ ಹೋಲುತ್ತದೆ, ಹೋಲಿಕೆ ರಿಸಂಬ್ಲೆನ್ಸ್ ಅಂತ. ರಿಸಂಬಲ್ ಆಗ ಯಾರ್ದೋ ಫೋಟೋ ಇನ್ನೊಬ್ರು ಕೊಟ್ಟರು ಒಪ್ಪೋದಿಲ್ಲ, ಅವ್ರ ವ್ಯಕ್ತಿನೇ ಬೇರೆ. ಅದು ಸಿಮಿಲಾರಿಟಿ ಇದ್ದಾಗ ಏನಾಗುತ್ತೆ ಅಲ್ಲಿಗೆ ಇವ್ರ ಫೋಟೋ ಅಂತ ಒಪ್ಪಬಹುದು ಅಂತ ಹೇಳ್ತಾರೆ. ಆಭಾಸತ್ವಮಿರ್ಣೀತಂ ಜೀವಸ್ಯ ಪರಮಾತ್ಮನಃ, ಈ ಸೂತ್ರದಲ್ಲಿ ಆಭಾಸತ್ವ ನಿರ್ಣಯ ಮಾಡಿದ್ದಾರೆ. ಜೀವ ಪರಮಾತ್ಮ ಪ್ರತಿಬಿಂಬ ಅನ್ನೋ ವಿಷಯವನ್ನ ನಿರ್ಣಯ ಮಾಡಿದ್ದಾರೆ. ಆಭಾಸಕೋಶ ಹೇಳಿದ್ದಾರೆ. ಅದೆಲ್ಲ ಇದನ್ನ ಬೇಸಿಸ್, ಅದು ನಿರ್ಣಯ ಸರ್ವಶಾಸ್ತ್ರಾರ್ಥ ನಿರ್ಣಯದ ಸಂಗ್ರಹ. ಆದ್ರಿಂದ ಹೆಸರೇ ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಅದಕ್ಕೆ ಹೆಸರು. ಇದು ಎಲ್ಲ ವಿಷಯ ಸಂಗ್ರಹ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗತ್ತ. ಇದೆಲ್ಲ ನೋಡ್ಬೇಕು. ಸೊ ಅಲ್ಲಿಗೆ ಇಸ್ಕೊಂಡ್ಬಿಟ್ರೆ ಗೊತ್ತಾಗತ್ತಿಲ್ಲ. ಸೊ ಯಾವ ಆಚಾರ್ಯ ಯಾವ ಗ್ರಂಥ ಬಿಟ್ರು ಕೂಡ ನಮ್ಗೆ ಜ್ಞಾನ ಮಿಸ್ ಆಯ್ತು ಅಂತಾನೆ ಅರ್ಥ. ಗೊತ್ತಾಯ್ತಾ? ಯಾವ ಗ್ರಂಥ ಒಂದು 100 ಪುಟ ಪುಸ್ತಕದಲ್ಲಿ 1 ಪೇಜ್ ಹೋದ್ರು ಕೂಡ ಪೂರ್ತಿ ಓದಿಲ್ಲ ಅಂತಾರೆ, ಪೂರ್ಣವಾಗಿಲ್ಲ. ಅದು ದೊಡ್ಡ ಇರಬೇಕು. ಸರ್ವಗುಣದಲ್ಲಿ ಪೂರ್ತಿ ಓದ ಅಭ್ಯಾಸ ಬರಲೇ ಇಲ್ಲ. ಆಶ್ಚರ್ಯ ಅಂತ ಕೇಳಿದ್ದಾರೆ. ಹಿಂದೆಲ್ಲ ಓದಿದ್ದಾರೆ. ಇತ್ತೀಚೆಗೆ ಏನಾಯ್ತು ಅಂದ್ರೆ ಇಲ್ಲೇ ಇಲ್ಲ. ಸುಧಾ ಅಂತೂ ಸುಧಾನೆ, ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ, ತತ್ವಪ್ರಕಾಶಕನೂ ಇಲ್ಲ. ಅಣುಭಾಷ್ಯ ಅಂತೂ ಮುಟ್ಟೋ ಪ್ರಸಂಗನೇ ಬರೋದಿಲ್ಲ. ಹೀಗಾಗಿ ನ್ಯಾಯವಿವರಣನೂ ಅಷ್ಟೇ. ಅದೆಲ್ಲ ಓದಿದ್ರೆ ಮಾತ್ರ ಸಮಗ್ರ ಅಂತ ಹೆಸರು. ಸಮಗ್ರ ಹೇಗಾಗತ್ತೆ? ಆಗೋದಿಲ್ಲ. ಇತ್ಯಾದಿ ಶುಚಿವಾಕ್ಯೇಭ್ಯೋ, ಒಂದೊಂದೇ ಸಮಗ್ರ ಅಂತ ಹೇಳಿದ್ರೆ ಅದು ಒಂದು ವಾಕ್ಯನೂ ಸಮಗ್ರ ಆಗಿದೆ. ಏಕದೇಶವನ್ನು ಸಮಗ್ರ ಅಂತ ಕರೀಲಿಕ್ಕೆ ಬರೋದಿಲ್ಲ. 4 ಗ್ರಂಥ ಬರೆದಿರೋದ್ರ 4 ಓದಿದ ಮೇಲೇನೆ ಸಮಗ್ರ ಅಧ್ಯಯನ ಆದಾಗಲೇ. ಇತ್ಯಾದಿ ಶುಚಿವಾಕ್ಯ, ಓದೋದು ತಪ್ಪು, ಓದದೇ ಇರೋದು ತಪ್ಪು ಅಂತ ಅರ್ಥ ಅಲ್ಲ. ಓದಿದ್ದೇವೆ ತಿಳ್ಕೊಳ್ಳೋದು ತಪ್ಪು. ನಾವು ಓದಿಲ್ಲ ಎಂಬ ಜ್ಞಾನ ಇದ್ರೆ ಸಾಕು, ಕೊನೆ ಪಕ್ಷ. ಹೌದು, ಓದಿಲ್ಲ, ಇಷ್ಟು ಸಮಗ್ರ ಆಯ್ತು, ಅದು ತಪ್ಪಲ್ಲ. ಅದು ಏನಂತ ತಿಳಿಬಾರ್ದು, ನಾವು ಸಮಗ್ರ ಅಂತ ಹೇಳಿ ತಿಳಿಯೋದು, ಇನ್ನು ಓದ್ಬೇಕಾದ್ದೇ ಬಾಕಿ ಇಲ್ಲ ಅಂತ ತಿಳ್ಕೊಡೋದು. ಮತ್ತೆ ಆಚಾರ್ಯ ಸುಮ್ಮನೆ ಬರೋದು ಹೇಗಿದೆ, ವೇಸ್ಟ್ ಬರ್ಲಿಕ್ಕೆ ಅಲ್ಲಿಂದ ಬಂದಿದ್ರು ಅವರು. ಇತ್ಯಾದಿ ಅಲ್ಲೋ 100 ಕಿಲೋಮೀಟರ್ ನಡ್ಕೊಂಡು ಸುಮ್ಮನೆ ಬಂದಿದ್ದೆ ಅಂತ ಯಾರು ಹೇಳ್ತಾರ? ಒಂದು ಉದ್ದೇಶ ಇರ್ಬೇಕೇ ಇಲ್ವ ಅದಕ್ಕೆ? ಇತ್ಯಾದಿ ವಾಕ್ಯೇಭ್ಯೋ ಆಭಾಸತ್ವಮಿರ್ಣೀತಂ ಜೀವಸ್ಯ ಪರಮಾತ್ಮನಃ ತನ್ನ ಯುಕ್ತಂ ಯದಾಭಾಸಃ ಉಪಾಧ್ಯಾಯತ್ತ ಈಯತೆ. ಉಪಾಧ್ಯಾಯತ್ತದಾಭಾಸಾತ್ ಅಭಾವಾತ್ ಆಭಾಸತ್ವ ವಿರೋಧತಃ ತನ್ನ ಯುಕ್ತಂ. ಇವರೇ ಹೇಳಿದ್ರು, ಎಲ್ಲ ಒಂದೇ ಅಂತ ಹೇಳಿದ್ರು. ಆ ಅರ್ಥ ಮಾಡಕ್ ಬರೋದಿಲ್ಲ. ಯಾಕೆ? ಯದಾಭಾಸಃ ಉಪಾಧ್ಯಾಯತ್ತ ಈಯ. ಪ್ರತಿಬಿಂಬ ಯಾವಾಗ್ಲೂ ಏನಿರು, ಪ್ರತಿಬಿಂಬಕ್ಕೆ ಬಿಂಬ ಇದೆ, ಪ್ರತಿಬಿಂಬ ಇದೆ. ಆದರೆ ಪ್ರತಿಬಿಂಬ ಕಾಣಿಸ್ಬೇಕಾದ್ರೆ ಏನಿರ್ಬೇಕು? ನಮಗೆ ಉಪಾಧಿ ಇರ್ಬೇಕು. ನಮಗೆ ಉಪಾಧಿ ಯಾವ್ದು? ಕನ್ನಡಿ ಬನ್ನಿ ಅಂತಾಗ ಕನ್ನಡಿ. ಆ ಉಪಾಧಿ ಇಲ್ದವರು ಅದೇ ನೆರಳು ಕಾಣಿಸ್ಬೇಕಾದ್ರೆ ಬೆಳಕಿರ್ಬೇಕು. ಇಲ್ಲ ನೆರಳು ಕಾಣಿಸೋದಿಲ್ಲ. ಉಪಾಧಿ ಇದ್ರೆ ಮಾತ್ರ ಕಾಣಿಸೋದು. ಉಪಾಧಿ ಅಧೀನವಾಗಿ ಪ್ರತಿಬಿಂಬ ಇದೆ, ಆದ್ರೆ ಬಿಂಬಕ್ಕೆ ಅಧೀನ ಇಲ್ಲ. ಬಿಂಬ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಉಪಾಧಿ ಮೇಲೆ ಡಿಪೆಂಡ್ ಆಗಿಲ್ಲ. ಆದ್ರೆ ಪ್ರತಿಬಿಂಬ ಮಾತ್ರ ಬಿಂಬ ಆಗಿರೋ, ಪ್ರತಿಬಿಂಬ ಆಗಿರೋ ಕಾರಣಕ್ಕೇನೆ ಏನ್ ಬೇಕು? ಅದಕ್ಕೆ ಉಪಾಧಿ ಬೇಕು. ತನ್ನ ಯುಕ್ತಂ ಯದಾಭಾಸಃ ಉಪಾಧ್ಯಾಯತ್ತ ಈಯತೆ. ಉಪಾಧಿಯಿಂದ ಬರೋದೆಲ್ಲಿ, ಉಪಾಧಿ ಇಲ್ಲದೆ ಬರೋದ್ರಲ್ಲಿ. ಇಷ್ಟಕ್ಕೇನೆ ವ್ಯತ್ಯಾಸ ಬಂದು ಆಯ್ತಾಗಿದೆ. ವಿತ್ ಉಪಾಧಿ, ವಿಥೌಟ್ ಉಪಾಧಿ. ಈ ಅರ್ಥದಲ್ಲಿ ಪುಸ್ತಕ ನೋಡ್ಕೊಂಡು ಹೇಳ್ತಾರೆ, ಪುಸ್ತಕ ನೋಡದೆ ಹೇಳ್ತಾರೆ. ಉಪಾಧಿ ಬಂದು ಆಯ್ತಾಗಲೇ. ಅರ್ಥ ಆಯ್ತಾ? ಪುಸ್ತಕ ನೋಡ್ಕೊಂಡು ತಪ್ಪು ಹೇಳ್ತಾರೆ, ಅದು ಬೇರೆ. ಇನ್ನೊಂದು ಅನೇಕ ವಿಷಯಗಳು ಬರ ಶುರುವಾಗುತ್ತೆ. ಆದ್ರೆ ನಿಜವಾದ ಪ್ರತಿಭೆಗೆ ಏನು ಅರ್ಥ? ಕಾಪಿ ಮಾಡಿದ್ದಾನೆ ಅಂತ ಹೋಯ್ತಲ್ಲ ಒಂದೀಗ. ಕಾಪಿ ಮಾಡಿದ್ದಾನೆ ಪದನ ಏನ್ ಮಾಡಿಬಿಡತ್ತೆ? ಸ್ವಂತ ಅಲ್ಲ, ಮತ್ತು ತಪ್ಪು ಬೇರೆ ಮಾಡಿದ್ದಾರೆ. ಕಾಪಿ ಮಾಡೋದು ಗುಣನೋ ದೋಷನೋ? ಅದರಿಂದ ಸರಿಯಾಗಿ ಅಲ್ಲ ಅಲ್ಲ ಅಲ್ಲ. ಬದಲು ದೇವರು ಬಿಂಬ ಬಿಂಬ ಅಷ್ಟೇ, ಮತ್ತೇನು ಬೇಕಿಲ್ಲ. ಬಿಂಬಕ್ಕೆ ಉಪಾಧಿ ಬೇಕಿಲ್ಲ. ಪ್ರತಿಬಿಂಬ ಕಾಣಬೇಕಾದ್ರೆ ಉಪಾಧಿ ಬೇಕು. ಗೊತ್ತಾಯ್ತಾ? ಆದ್ರಿಂದ ಉಪಾಧಿ ಒಂದು ಬೇಕೀಗ. ಅದಕ್ಕೆ ಅವ್ರು ಪ್ರಶ್ನೆ ಮಾಡಿದ್ರು, ಉಪಾಧಿ ಯಾವುದು ಅಂತ ಕೇಳಿದ್ರು. ಉಪಾಧಿ ಯಾವ್ದೀಗ? ಅಲ್ಲ, ಅವ್ರ ಪ್ರಕಾರ ಅಜ್ಞಾನಾದಿಗಳ ಉಪಾಧಿ. ಅದಕ್ಕೆ ಕಾಣಿಸುತ್ತೆ. ಅದು ಹೋದ್ರೆ ಸರಿ ಕಾಣೋದಿಲ್ಲ ಅಂತ. ಅವು ಹೋದ್ರು ಕೂಡ ಕಾಣೋದಿಲ್ಲ ಅಂತ ಆಯ್ತೆ ಹೊರತು ಇಲ್ಲ ಅಂತ ಆಗ್ಲಿಲ್ಲ. ಅರ್ಥ ಆಯ್ತಾ?
ಉಪಾಧಿಯಿಂದ ಕಾಣಿಸ್ತದೆ, ಉಪಾಧಿ ಹೊತ್ತು ಅಲ್ಲಿ ಅಲ್ಲಿ ಅಷ್ಟು ಎಕ್ಸ್ಟೆಂಡ್ ಮಾಡಬೇಡ್ರಿ ಅಂತಾರೆ. ಎಕ್ಸ್ಟೆಂಡ್ ಮಾಡಿದ್ದಕ್ಕೆ ನಾವು ಹೇಳ್ತಿರೋದು, ಇದು ಹೇಳಕ್ ಹೋಗ್ತಿರ್ಲಿಲ್ಲ. ಉಪಾಧಿ ಎಂಬುದು ಅವಿದ್ಯೆ ಹೋಗೋದಿಲ್ಲ, ಹೋದ್ರೂ ಕೂಡ ಏನಾಗಲ್ಲ, ಹೋದ್ರೆ ಪ್ರತಿ ಎಂದು ಕೂಡ ಉಪಾಧಿ ಯಾವ ಶಕ್ತಿ ಇಲ್ಲ, ಕ್ರಿಯೇಟ್ ಮಾಡೋ ಶಕ್ತಿ ಇಲ್ಲ. ಇದನ್ನ ಹೈಲೈಟ್ ಮಾಡಿದ್ರು. ಈ ಪದ ಗೊತ್ತಾದ ಮೇಲೆ ಮಾತಾಡಕ್ ಬರೋದಿಲ್ಲ. ಉಪಾಧ್ಯಾಯತ್ವತಾಭಾವ ತಾಭಾ ವಿರೋಧತಃ. ದೇವರಿಗೆ ಉಪಾಧಿ ಇಲ್ಲ, ಇದಕ್ಕೆ ಉಪಾಧಿ ಇದೆ. ಮತ್ತೆ ಆಭಾಸ ಅಂತ ಪದ ಹೇಳಿದ ಮೇಲೆ ಅದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಫೋಟೋ ಅಂತ ಕರೆದ್ಮೇಲೆ ಅವರಲ್ಲ ಅಂತ. ಅವ್ರು ಡೆಪ್ಯೂಟಿ ಅಂದ ತಕ್ಷಣ ಮೇನಲ್ಲ. ಡೆಪ್ಯೂಟಿ ಅನ್ನೋ ಪದ ಇಮಿಡಿಯೇಟ್ಲಿ ಏನ್ ಮಾಡುತ್ತೆ, ಚೀಫ್ ಅಲ್ಲ ತೆಗೆದು ಹಾಕ್ಬಿಡುತ್ತೆ. ಆದ್ರೆ ಅಭಾಸ ಅನ್ನೋ ಪದ ಇಲ್ಲಿರ್ಬೇಕಾದ್ರೆ ಅದು ಆಭಾಸ ಏವಚ, ಇನ್ನೊಂದು ಸೂತ್ರ ಆಭಾಸ ಏವಚ ಚೇತನತ್ವೇನ ಚಾಂಶತ್ವ ಸಮೂಲ ಪ್ರತಿಬಿಂಬ ಅಷ್ಟೇ. ಆಭಾಸ ಪ್ರತಿಬಿಂಬ ಅದರಂತೆ ಕಾಣುತ್ತೆ, ಅದಲ್ಲ. ತದ್ವತ್ ಭಾಸತೆ ತನ್ನ, ಅದಕ್ಕೆ ಆಭಾಸ ಶಬ್ದದ ಅರ್ಥ. ಬ್ರಾಹ್ಮಣಾಭಾಸ, ಬ್ರಾಹ್ಮಣಾಭಾಸ ಏನರ್ಥ? ಬ್ರಾಹ್ಮಣನಂತೆ ಕಾಣ್ತಾನೆ, ಬ್ರಾಹ್ಮಣನಲ್ಲ. ಅದೇ ತಾನೆ, ಅದಕ್ಕೆ ಬ್ರಹ್ಮ ಬಂಧು ಅಂತ ಕರೀತಾರೆ. ಶ್ರೀಶೂದ್ರ ಬ್ರಹ್ಮ ಬಂಧು ನಾಮ್ ತ್ರಯೀನ ಶ್ರುತಿ ಗೋಚ. ಬ್ರಾಹ್ಮಣರ ರಿಲೇಟಿವ್ಸ್ ಹೊರತು ಅವನಲ್ಲ. ರಿಲೇಟಿವ್ ಬ್ರಾಹ್ಮಣರಿದ್ದಾರೆ, ಅವನಲ್ಲ. ಕೆಲವು ವಿಷಯದಲ್ಲಿ ಇದೆ, ಇಲ್ಲ ಅಂತ ಹೇಳಲೇ ಇಲ್ಲ ನಾವು. ಇದ್ರ ಆಗ್ತಾನೆ ಇರ್ಲಿಲ್ಲ. ಅದು ಅವ್ರು ಹೇಳೋದೇನೋ ಹೂಗುಣ ಸಾದೃಶ್ಯ ಹೇಳೋದು ಅವರು, ಐಕ್ಯನೇ ಹೇಳೋದು ಇವರು. ಐಕ್ಯ ಇದೆಯಾ ಇಲ್ಲ, ಹಾಗೆ ಪ್ರತಿಬಿಂಬ ಫೋಟೋ ಹೊರದು ಹಾಕ್ಬಿಡ್ತಾರೆ. ಅವನ್ ಸಾಯ್ತಾನ? ಸಾಯ್ಲಿಲ್ಲ. ಯಾಕೆ? ಎರಡು ಅಭಿನ್ನ ಆಗಿದ್ರೆ ಏನಾಗ್ತಿತ್ತು? ಅವನ್ ಕೊಂದ್ರು ಫೋಟೋ ಸಾಯ್ಲಿಲ್ಲ, ಫೋಟೋ ಕೊಂದ್ರು ಅವರು ಸಾಯ್ಲಿಲ್ಲ. ಆದ್ರೆ ಇಲ್ಲಿ ನಿತ್ಯೋಪಾಧಿ ಇದ್ದಾಗ ತೇಲಕ್ ಬರೋದೇ ಇಲ್ಲ. ನಿತ್ಯೋಪಾಧಿ ಎಲ್ಲಿದೆ ಅಂದ್ರೆ ಸ್ವರೂಪದಲ್ಲೇ ಇದೆ. ಸ್ವರೂಪನೇ ನಿತ್ಯೋಪಾಧಿ. ನಿತ್ಯೋಪಾಧಿ ಕನ್ನಡಿ ಇದೆ, ಕನ್ನಡಿ ಕಂಡ ಮಾತ್ರ ಪ್ರತಿಬಿಂಬ ಕಾಣಿಸುತ್ತೆ. ಆದ್ರಿಂದ ಕನ್ನಡಿ ಹೊಡೆದೋದ್ರೆ ಇಲ್ಲ, ಕನ್ನಡಿ ಇಲ್ಲ, ಪ್ರತಿಬಿಂಬ ಕಾಣೋದಿಲ್ಲ. ದೇರ್ಫೋರ್ ನಮಗೇನಿಲ್ಲ, ಈಗ ಉಪಾಧಿ ಇಲ್ಲ. ಈಗ ಉಪಾಧಿ ಇದೆ ಸಂಸಾರದಲ್ಲಿ, ಮುಕ್ತಿಯಲ್ಲಿ ಉಪಾಧಿ ಇಲ್ಲ. ಆದ್ರಿಂದ ಏನಾಗುತ್ತೆ, ಒಂದೇ ಆಗಿಬಿಡತ್ತೆ ಅಂತ ಹೇಳ್ತಾರೆ. ಅಲ್ಲ, ಕನ್ನಡಿ ಒಡೆದೋದ್ರೆ ಸರಿ, ಕನ್ನಡಿ ಒಡೆದೋದ್ರೆ ಸರಿ. ಬಟ್ ಏನಿದು, ವ್ಯಕ್ತಿ ಕಂಚಿನ ಪೆಟ್ರೋಲ್ ಮಾಡಿ ಇಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಇದ್ದಾರೆ, ಕಂಚಿನ ಪೆಟ್ರೋಲ್ ಮಾಡಿ ಇಟ್ಟಿದ್ದಾರೆ. ಇಬ್ರು ಹೋದ್ರೂ ಹೋಗೋದಿಲ್ಲ. ಅಂದರೆ ಹೋಗ್ಬೇಕಾದ ಕಾರಣ ಇಲ್ಲ. ನಿತ್ಯೋಪಾಧಿ ಅಂತ ಕರೀತಾರೆ. ನಿತ್ಯೋಪಾಧಿ ಇದ್ದಾಗ ಹೋಗೋದಿಲ್ಲ. ಯಾವುದು ನಿತ್ಯೋಪಾಧಿ? ಸ್ವರೂಪ ಅಂತ. ಸ್ವರೂಪನೇ ಉಪಾಧಿ. ಜೀವ ಆಗಿರೋದೇ ಅದಕ್ಕೆ ಕಾರಣ. ಆದ್ರಿಂದ ಏನ್ ಬೇಕಿಲ್ಲ, ಅವನು ಹೋದ್ರೆ ಭೇದ ಹೋಗೋದಿಲ್ಲ, ಅವನೇ ಹೋದ ಅಂತ ಅರ್ಥ. ಅವನೇ ಹೋದ ಅಂತ ಹೇಳ್ಬೇಕೆ ಹೊರತು ಭೇದ ಹೋಯ್ತು ಅಂತ ಹೇಳ್ಬಾರ್ದು. ಕರಡಿಯಲ್ಲಿ ನೋಡ್ಕೊಂಡು ಹೋಗಿ ಕೂಡ ಎಡಬಲ ಚೇಂಜ್ ಆಗ್ತದೆ, ಗೊತ್ತಾಯ್ತಾ? ಉಲ್ಟಾ ಪಲ್ಟ ಕಾಣಿಸ್ತಾರೆ. ಆ ದೃಷ್ಟಿಯಲ್ಲಿ ಹುಷಾರಾಗಿರ್ಬೇಕು. ಅದಲ್ಲದೆ ವ್ಯತ್ಯಾಸ ಬಂತಲ್ಲ, ಅವ್ರ ಜೊತೆ ಒಪ್ಕೊಂಡ ಮೇಲೆ ವ್ಯತ್ಯಾಸ ಒಪ್ಕೊಂಡೇಬೇಕು. ಹಾ, ಅಲ್ಲಲ್ಲ, ಇಲ್ಲಿ ಸ್ವರೂಪ ನಾವ್ ಹೇಳಿ ಅವ್ರ ಪ್ರಕಾರ ಅಜ್ಞಾನ ಅದಲ್ಲ. ಸ್ವರೂಪನೇ ಉಪಾಧಿ. ಆದ್ರಿಂದ ಸ್ವರೂಪ ಅಂದ್ರೆ ಏನು? ವಸ್ತು ಹಾಗಿರೋದೇ ಉಪಾಧಿ, ಇನ್ನೇನು ಬೇರೆ ಹೊರಗಿನ ಉಪಾಧಿ ಅಲ್ಲ. ಜೀವತ್ವನೇ ಉಪಾಧಿ. ಇನ್ನು ಹೇಳ್ಬೇಕಾದ್ರೆ ಸ್ವರೂಪ ಜೀವತ್ವನೇ ಉಪಾಧಿ. ನ ಜಲಾಯತ್ತ ಸೂರ್ಯಾದಿ. ಮುಂದೆ ಚೇತನತ್ವೇನ ಅತಃ ಪೃಥಕ್ತ್ವಂ ಉದಿತಂ ಸಮುದಾಯ ಅಂಶಯೋರ್ಭವೇ. ಆಗ ಅದಕ್ಕಿಂತ ಪೃಥಕ್ತ್ವಂ ಉದಿತಂ. ಪೃಥಕ್ತ್ವ ಅಂದ್ರೆ ಭೇದವನ್ನ, ಪೃಥಕ್ ಅಂದ್ರೆ ಭೇದ, ಉದಿತಂ ಅಂದ್ರೆ ಮುಕ್ತವಾಗಿದೆ ಅಂತ. ಅದಕ್ಕೆ ಜೀವೇಶ್ವರಲ್ಲಿ ಏನ್ ಹೇಳಿದ್ದಾರೆ ಶಾಸ್ತ್ರದಲ್ಲಿ? ಭೇದ ಹೇಳಿದ್ದಾರೆ. ಸಮುದಾಯಾಂಶಯೋರ್ಭವೆ. ಸಮುದಾಯ ಮತ್ತು ಅಂಶ. ಜೀವರ ಸಮುದಾಯ, ಪರಮಾತ್ಮ ಅಂಶವಾಗಿದ್ದಾರೆ, ಪರಮಾತ್ಮ ಅಂಶಿಯಾಗಿದ್ದಾರೆ. ಆದ್ರಿಂದ ಏನಾಯ್ತಲ್ಲಿ, ಒಬ್ರು ಒಂದಾಗಲಿ ಸಮುದಾಯ ಅಂಶ ಕೂಡ ಏನಾಯ್ತು, ಒಂದು ಗುಂಪಿನಲ್ಲಿ ಇನ್ನೊಬ್ರು ಸೇರ್ಕೊಂಡ್ಬಿಟ್ಟ. ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಸೇಬಿ ಫಾರ್ಮಡ್ ಇದ್ದಾನೆ, ಆದ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ಬೇಕು ಹೊರತು ಅವನು ಒಂದಾಗ್ಬಿಟ್ಟ ಅಂತ ಹೇಳಕ್ ಬರೋದಿಲ್ಲ. ಆ ಅರ್ಥದಲ್ಲಿ ಹೇಳ್ಬೇಕೆ ಹೊರತು ಏನಂತ ಹೇಳ್ಬಾರ್ದು, ಸೇಮ್ ಪರ್ಸನ್ ಎಂಬ ಅರ್ಥದಲ್ಲಿ ಹೇಳ್ಕೊಡುದು. ಈಶಾಖ್ಯ ಸಮುದಾಯೇಶ್ಯಾತ್ ಈಶರೂಪೇಶ್ವಿಬೋಧಿತ ಅಥೋ ದೇಹಾದ್ಯುಪಾಧೀನಾಂ ಅಪಾಯೇ ಸಮತಾ ಭವೇತ್. ಈಶರೂಪೈರಥಾಭಾಸ ಮುಖ್ಯತಃ ಸೂರ್ಯಕಾದಿವತ್ ಯದಾ ತದೋಷಾತ್ ತದಾ ಉಪಾಧ್ಯಾಯತ್ತ ರೂಪಾಣಾಂ ನಾಶಿತಾಂಶಿತಾ ಭವೇತ್ ಇತ್ಯಾಶಂಕಾರಿವೃತ್ಯರ್ಥಂ ಆಹ ವೇದಾಧಿಪ ಪ್ರಭು ಅತಯೇವೋಪಮಾಯಿತ್ಯೇವ ಚಾನ್ಯಾಭಾಸ ವಿಶೇಷಿತಾಂ.
ಈಶಾಖ್ಯ ಸಮುದಾಯೇ ಸ್ಯಾತ್ ಈಶರೂಪೇಶು ಇವ ಉದಿತ. ಈಶದ ರೂಪದಲ್ಲಿ ಈಶನಿಗೂ ಈಶದ ರೂಪಕ್ಕೂ ಹೇಗೆ ಭೇದ ಇಲ್ವೋ ನೀವು ಹೇಳ್ತೀರೋ ಹಾಗೆ ಜೀವರಿಗೂ ಇಲ್ಲ ಭೇದ ಇಲ್ಲ ಅಂತ ಹೇಳ್ತೀವಿ ಅಂದ್ರೆ ಹೇಳಬಾರದು ಅಂತ ಹೇಳಿ. ಯಾಕೆ ಅದೆಂಥದ್ದು ಸ್ವರೂಪಾಂಶ. ಸ್ವರೂಪಾಂಶಕ್ಕೂ ಅದಕ್ಕೇನಿಲ್ಲ ಭೇದ ಇಲ್ಲ. ಇದಕ್ಕೇನಿದೆ ಭಿನ್ನಾಂಶ. ಆದ್ರಿಂದ ಭಿನ್ನ ಅನ್ನೋ ಪದದಲ್ಲೇ ಬಂದೋಯ್ತಾಗ್ಲೆ ಅಂಶ ಭಿನ್ನ. ಮತ್ತೆ ಅಂಶ ಅಂತ ಯಾಕೆ ಹೇಳಿದ್ರು? ಚೂರು ಅಂತ ಹೇಳೋದಕ್ಕೆ ಅಂಶ ಅಂದ್ರು. ಒಂದೇ ಅಲ್ಲ ಅದೇ ಭಿನ್ನ ಅಂತ ಹೇಳಿದ್ರು. ಸ್ವರೂಪಾಂಶ ಅಂತ ಹೇಳಿದಾಗ ಅದೇನೆ. ದೇವರಿಗೆ ಅಂಶ ಅಂತ ಹೇಳಿದ್ರು ಅಂದ್ರೆ ತಾನು ಸ್ವಗತ ಭೇದ ವಿವರ್ಜಿತನಾದ್ರಿಂದ ಅದು ವ್ಯತ್ಯಾಸ ಬರಲಿಲ್ಲ. ಈಶರೂಪೈರಥಾಭಾಸ ಯಥಾಭಾಸ ಮುಖ್ಯತಃ ಸೂರ್ಯಕಾದಿವತ್ ಯದಾ ತದಾ ಉಪಾಧ್ಯಾಯತ್ವ ರೂಪಾಣ ನಾಂಸಿತಾ ಭವೆ. ಉಪಾಧ್ಯಾಯತ್ವ ರೂಪಗಳಿಗೆ ಅಂಶಿತ್ವ ಹೇಳಕ್ಕೆ ಹೋಗ್ಕೊಡುದು ಆಗಿಲ್ಲ. ಆಮೇಲೆ ಇರುತ್ತೆ ಅಂತ ಹೇಳಿ ಮೊದ್ಲಿತ್ತು ಇರೋದಿಲ್ಲ ಅಂತ ಹೇಳಿದಾಗ ಹೇಳಬಾರದು. ಈ ಸಂಶಯ ಬರಬಾರದು ಅಂತಾನೆ ಇತಿ ಆಶಂಕಾ ನಿವೃತ್ತ್ಯರ್ಥಂ ಆಹ ವೇದಾಧಿಪ ಪ್ರಭು. ವೇದಾಧಿಪರಾದ ವೇದವ್ಯಾಸರು ಹೇಳ್ತಾರೆ. ಅವ್ರ್ಯಾರು ಹೇಳಕ್ಕೆ ಅಂತ ಕೇಳಬಾರದು. ಅದಕ್ಕೆ ವೇದಾಧಿಪ ಅಂತ ಹಾಕಿದ್ರು. ಓನರ್ ಯಾಕೆ ಬಂದ ಇಲ್ಲ ಅಂತ ಕೇಳಿದ್ರೆ ಓನರ್ ಆಗಿದ್ದಕ್ಕೆ ಬಂದ ಅಂತ ಅರ್ಥ. ಓನರ್ ಯಾತಕ್ಕೆ ಬರಬೇಕಾಗಿತ್ತು? ಕೇಸ್ ಹಾಕ್ಲಿಕ್ಕೆ ಕೇಳಿದ್ರೆ ಇದ್ಯಾ ಕೇಸ್ ಹಾಕ್ತಾರೆ ಓನರ್ ಬಿಟ್ಟು. ಆದ್ರಿಂದ ವೇದಾಧಿಪ ವೇದವ್ಯಾಸ ಮಧ್ಯೆ ಮಧ್ಯೆ ಹೇಳ್ತಾ ಹೋಗ್ತಾರೆ. ಅವರು ಅದನ್ನು ಒಪ್ಪೋದಿಲ್ಲ. ಒಪ್ಪಿದ್ರೆ ಏನಾಗುತ್ತೆ? ಒಪ್ಪಾಗರು ಅದು ನಿರ್ವಾಹ ಇಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆಯ್ತು ಮತ್ತೆ ಮತ್ತೆ ಜ್ಞಾಪಿಸ್ತಾರೆ. ವಿದ್ಯಾಧೀಶ ವೇದೇಶ ವಿದ್ಯಾಧಿಪ ವೇದ ಪ್ರತಿಪಾದ ಎಲ್ಲ ಹೇಳ್ತಾ ಹೋಗ್ತಾರೆ. ವೇದಾಧಿಪ ಪ್ರಭು ಅತಯೇವ ಉಪಮಾ ಸೂರ್ಯಕಾದಿವತ್ ಅಂತ ಹೇಳಿದ್ರು. ಸೂರ್ಯಕಾದಿವತ್. ಸೂರ್ಯಕಾಂತ ಜಲದಲ್ಲಿ ಕಾಣೋ ಸೂರ್ಯಕ, ಸೂರ್ಯನ ಪ್ರತಿಬಿಂಬ ಅಂತ. ಇದು ಸೂರ್ಯ ಅದು ಸೂರ್ಯ. ನಾವೇನಂತ ನೋಡಿ ಸೂರ್ಯ ಅಲ್ಲೇ ತೋರಿಸ್ತೇವೆ ನಾವು. ಸೂರ್ಯ ಎಲ್ಲ ತೋರಿಸಿ ಕೂಡ ಏನಲ್ಲ ಅದು ನೀರಲ್ಲಿ ಆಡಿಸಿದ ತಕ್ಷಣ ಅದು ಹೊರಗಾಡ. ಅಲ್ಲಿ ಶೇಕ್ ಆಗಲ್ಲ. ಅಲ್ಲಿ ಶೇಕ್ ಆಗ್ಲೇಬೇಕು. ಆ ದೃಷ್ಟಿಯಲ್ಲಿ ಪ್ರತಿಬಿಂಬ ಅನ್ನೋ ವಿಕಾರಗಳೆಲ್ಲ ಬಿಂಬಕ್ಕೆ ಬರೋದಿಲ್ಲ. ಬಿಂಬದ ವಿಕಾರಗಳು ಪ್ರತಿಬಿಂಬ ಬರುತ್ತೆ. ಗೊತ್ತಾಯ್ತು? ಬಿಂಬದ ಸಾದೃಶ್ಯ ಎಲ್ಲ ಬರಬೇಕು. ಆದ್ರೆ ದೇವರು ಪೂರ್ಣನಾಗಿರೋದ್ರಿಂದ ಜೀವನ ವಿಕಾರ ಕಾಣೋದ್ರಿಂದ ಸೇಮ್ ಪರ್ಸನ್ ಅಂತ ಆಗ್ಲಿಲ್ಲ. ಮತ್ತೆ ಹೇಳಿದ್ರಲ್ಲ ಅಂದ್ರೆ ದೃಷ್ಟಾಂತ ಕೊಡಕ್ಕೆ ಹೇಳಿದ್ದೆ ಹೊರತು ಬೇರೆ. ನಾವು ಇಷ್ಟ ಹೇಳ್ಬೋದು. ಇದೆ ಎ ಪ್ರತಿಬಿಂಬ ಇದೆ. ಅದನ್ನ ಎ ಪ್ರತಿಬಿಂಬ ಅಂತ ಕರೆಯಷ್ಟು ಸಹ ಹತ್ರ ಹೋಗ್ಬೋದು ಹೊರತು ಬಿ ಪ್ರತಿಬಿಂಬ ಅಂತ ಕರಿಬಾರ್ದು. ಅದು ದೇವರ ಪ್ರತಿಬಿಂಬ ಅಂತ ಒಪ್ಪಬೇಕೆ ಹೊರತು ಏನಲ್ಲ. ನಾವು ಜಡದ ಪ್ರತಿಬಿಂಬ ಅಂತ ಯಾಕೆ ಹೇಳೋದಿಲ್ಲ ಅಂದ್ರೆ ಜಡಕ್ಕೆ ಚೈತನ್ಯನೇ ಇಲ್ಲ, ಅದು ಹೇಳೋದಿಲ್ಲ. ಹುಡುಗರ ಪ್ರತಿಬಿಂಬ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಬಟ್ ಅದು ಆಧೀನ್ಯ ಬೇರೆ ಬಂದಾಗ ಇಬ್ರು ಆಗ್ಲಿಲ್ಲ. ಆಗ್ಲಿ ಡಿಪೆಂಡೆನ್ಸ್ ಬಂದ ತಕ್ಷಣ ಬೇರೆ ಆಗಿದೆ. ಅಂಶಾಂಶಿ ಅಂತ ಹೇಳ್ಬೋದು, ಭಿನ್ನಾಂಶಿ ಅಂತ ಹೇಳ್ದಾಗ. ಅಂಶ ಅಂತ ಹೇಳಿದಾಗ ಭಿನ್ನಾಂಶ ಅನ್ಬೇಕು. ಇಲ್ಲಿ ಆ ಪ್ರತಿಬಿಂಬ ಅಂತ ತಕ್ಷಣ ಭಿನ್ನ ಅಂತ ಅರ್ಥ ಬಂದ್ಬಿಡ್ತಾಗ. ಬಿಂಬಕ್ಕೆ ಪ್ರತಿಬಿಂಬ ಸೇರಿಸಿದಾಗ ಒಂದೇ ಆಗಿರೋ ಸೇರಿಸಿದ್ರೆ ಯಾಕೆ? ಬಿಂಬ ಪ್ರತಿಬಿಂಬ ಬೇರೆ ಇಲ್ಲದೆ ಹೋಗಿದ್ರೆ ಬಿಂಬ ಅನ್ಬೇಕಾಗಿತ್ತು. ಅದಕ್ಕೆ ಅವರಲ್ರಿ ಅವರೇ ಅವರಿದ್ದಾಗಲ್ಲ. ಅವರಿದ್ದಾಗ ಕಾಣಿಸ್ತಿಲ್ಲ ಅಂದ್ರೆ ಅವರಿದ್ದಾಗ ಕಾಣಿಸೋದಿಲ್ಲ ಅವರೇ. ಆದ್ರೆ ಅವರೇ ಅಲ್ಲ, ಅವರಿದ್ದಾಗ ಕಾಣಿಸ್ತಾರೆ. ಎಷ್ಟು ವ್ಯತ್ಯಾಸ ಇದೆ. ಅವರಿದ್ದಾಗೆ ಅಂದ ತಕ್ಷಣ ಏನ್ ಬಂತಲ್ಲಿ? ಭೇದ ಬಂತು. ಆ ಕಾ ಶಬ್ದನೇ ಏನ್ ಮಾಡ್ಬಿಡತ್ತೆ? ಭೇದ ತರತ್ತೆ. ಅತಯವ ಉಪಮಾಯಿತ್ತೇವ. ಅದು ಕಾ ಬಿಟ್ಟುಬಿಡಿ ಅಂದ್ರೆ ಸೂತ್ರ ಅದು ನಾವು ಬಿಡ್ಲಕ್ ಬರೋದಿಲ್ಲ ಅದನ್ನ. ಮತ್ತೆ ಸೂತ್ರ ಆದ್ರಿಂದ ಅಂತ ತೆಗೆದಾಕ್ಬಿಟ್ರೆ ಸೂತ್ರನೇ ಆಗೋದಿಲ್ಲ. ವೇದಾಧಿಪ ಪ್ರಭು ಅತಯವ ಉಪಮಾಯಿತ್ತೇವ ಚ ಅನ್ಯಾಭಾಸ ವಿಶೇಷಿತಾಂ ಯದುಕ್ತಂ ತದಧೀನತ್ವಂ ಸರ್ವಾವಸ್ಥಾಸು ಅಶೇಷತಃ. ಇದು ಮುಖ್ಯ. ಇದೆ ಸರ್ವಾವಸ್ಥೆಗಳಲ್ಲೂ ಅಧೀನ, ಕಿಂಚಿತ್ ಸಾದೃಶ್ಯ ಮಾತ್ರ ಇದೆ. ಮುಕ್ತಿಯಲ್ಲೂ ಅಧೀನ, ಸಂಸಾರದಲ್ಲೂ ಅಧೀನ. ಗೊತ್ತಾಯ್ತಾ? ಎಲ್ಲಾ ಕಾಲಕ್ಕೂ ಅಧೀನರಾಗಿದೆ. ಎದ್ರೆ ಅಧೀನ, ಕೂತ್ರೆ ಅಧೀನ. ಬಿಂಬ ಚಲಿಸಿ ಪ್ರತಿಬಿಂಬ ಚಲಿಸುವುದು, ಬಿಂಬ ನುಡಿಯೇ ಪ್ರತಿಬಿಂಬ ನುಡಿಯುವುದು. ಇವೆಲ್ಲ ಗೊತ್ತಿರೋದ್ರಿಂದ ಬರೀ ಬೈಕ್ ಮಾತಾಡೋದಾಗಿದ್ದು ವ್ಯಕ್ತಿಗಳು ಹಾಕ್ಬೇಕಾಗಿತ್ತು. ಅದೇ ಮಾತಾಡ್ತಿತ್ತು. ಇವ್ರು ಯಾರು ಓಡೋಗ್ತು, ಯಾರು ಇರುತ್ತಲೂ ಇರಲಿಲ್ಲ. ಭಯಪಟ್ಟು ಪ್ರೇರಕ ಅದು ಮುಗಿತು. ಈಗಾಗಲೇ ಹಿಂದೆ ಬಂತಲ್ಲ, ಅದು ಹಿಂದಿದ್ದು. ಈಗಿಂದ ಅದಲ್ಲ. ತದ್ವಾವಸ್ಥಾ ಪ್ರೇರಕಶ್ಚ ತದ್ರೂಪೇಶು ಅಭೇದವಾನ್. ಅದಕ್ಕೆ ತಂದೆ ಅಂಶ ಆಗಿದ್ರೆ ಅಭೇದ ಇರ್ತಿತ್ತು. ಅಭೇದ ಅಂತ ಹೇಳೋಣ ಅಂತ ಕೇಳಿದ್ರೆ ಗುಣ ತೋರಿಸ್ಬೇಕಲ್ಲ. ಏನ್ ತೋರಿಸ್ಬೇಕು ನೀವೀಗ? ಪೂರ್ಣತ್ವ ಇಲ್ಲ, ಸರ್ವಜ್ಞತ್ವ ಇಲ್ಲ, ವ್ಯಾಪ್ತತ್ವ ಇಲ್ಲ. ಏನಿದೆ ಅದ್ರಲ್ಲಿ? ಸರ್ವಶಕ್ತತ್ವ ಇಲ್ಲ. ಒಪ್ಪಿರ ಆಗಿದ್ರೆ ಸಾಧ್ಯ. ನೀವು ಬ್ಲಾಕ್ಔಟ್ ಕನ್ನಡ ಟಿವಿಗೆ ಆರ್ಡರ್ ಮಾಡಿ ಬ್ಲಾಕ್ಔಟ್ ಟಿವಿ ಒಂದು ತಗೋತೀರಾ? ಯಾಕೆ? ವ್ಯತ್ಯಾಸ ಇದೆ ಅಂತ ಹೇಳೋದಿಲ್ಲ. ಅಲ್ಲಿ ಟಿವಿಯಲ್ಲಿ ವ್ಯತ್ಯಾಸ ಆದ್ರೆ ಏನು? ಬಿಡು ಸೇಮ್ ಸೀರೆ ಅದೆಲ್ಲ ಕಾಣಿಸುತ್ತೆ.
ಆದ್ರೆ ಕಲರ್ ಹೇಳಿದ್ದಲ್ಲ, ಅದಲ್ಲ ಅಂತ ಹೇಳ್ತಾರೆ. ಅಷ್ಟು ಪೂರ್ತಿ ಸಾದೃಶ್ಯ ಇದ್ರು ಕೂಡ ಗೊತ್ತಾಯ್ತಾ, ಅದಲ್ಲ ಅಂದಮೇಲೆ ಇದು ಅರ್ಥ ಆಗುತ್ತೆ. ಈಗ ಕಿಂಚಿತ್ ಸುಖಾದಿ ಸಾದೃಶ್ಯಂ ಅಪಿ ಈಶೇನ ಅಸುರಾನೃತೆ. ಆದ್ರೆ ಇನ್ನೊಂದು ವಿಶೇಷ ಇದೆ. ಏನಿದೆ ಅಂದ್ರೆ ತಾವನ್ ಮಾತ್ರೇಣ ಚಾಭಾಸೋ ರೂಪಮೇಶಾಂ ಚಿದಾತ್ಮನ. ಅಷ್ಟೇ ಜೀವ ಚಿತ್ವ ಇದೆಯಲ್ಲ ಅಷ್ಟು ಸಾದೃಶ್ಯ. ಚಿತ್ವ ಅಂದ್ರೆ ಚೇತನತ್ವ ಅಂತ ಅರ್ಥ. ಆನಂದ ಜ್ಞಾನ ಅಂತ ಈ ಜ್ಞಾನ ಅಲ್ಲ, ಮಿಥ್ಯಾಜ್ಞಾನ ಅರ್ಥ. ಇವ್ರಿಗೆ ಜಡಕ್ಕೆ ಮಿಥ್ಯಾಜ್ಞಾನ ಇದೆ ಅಂತ ಹೇಳೋದಿಲ್ಲ. ಅವು ಜ್ಞಾನನೂ ಇಲ್ಲ, ಮಿಥ್ಯಾಜ್ಞಾನನೂ ಇಲ್ಲ. ನೋಪಾದ್ಯಧೀನತಾದ್ಯೈವ ನಾತಿ ಸಾಮ್ಯಂ ನಿದರ್ಶನೆ. ಇದು ನೋಡಿ, ನಾತಿ ಸಾಮ್ಯಂ ನಿದರ್ಶನೆ ಕೊಟೇಶನ್ ಇದೆ. ನಾತಿ ಸಾಮ್ಯಂ ನಿದರ್ಶನೆ ಅಂದ್ರೆ ಏನು? ದಹಿ ದೃಷ್ಟಾಂತೆ ಸರ್ವಸಾಮ್ಯಂ ಅಂತ ಅರ್ಥ. ಅದಕ್ಕೆ ದೃಷ್ಟಾಂತದಲ್ಲಿ ಯಾವಾಗ ಏನ್ರಿ ಸಿಂಹ ಅಂತ ಹೇಳಿದ್ರೆ ಬಾಲ ಕಾಣಿಸ್ತಲ್ಲ, ಕಾಣಲೇ ಇಲ್ಲ. ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಪರಾಕ್ರಮ ಕೆಡಿದ್ದೆ ಹೊರತು ಯಾತಕ್ಕಲ್ಲ, ಆಕಾರ ಕೆಡಿಲ್ಲ, ಆದ್ರಿಂದ ಅಂತ ಕಡೆಗೆ ಹೋಗಬಾರದು. ಅದೇ ದೃಷ್ಟಾಂತ ಏನ್ ಥಿಯರಿ ಹೇಳಿದ್ದಾರೋ ಅಂಶ ಮಾತ್ರ ತೋರಿಸ್ಬೇಕಾದ್ರೆ. ಇವ್ರು ಹಾಗಲ್ಲ, ದೃಷ್ಟಾಂತದಿಂದಲೇ ಪ್ರೂವ್ ಮಾಡಕ್ ಹೋಗ್ತಾರೆ. ಅದು ತಪ್ಪು. ಮಾಡ್ಲಕ್ ಹೊರಟಾಗ ಅಲ್ಲ ತಪ್ಪೆಲ್ಲ ಒಪ್ಬೇಕು. ನೀವೀಗ ದೃಷ್ಟಾಂತದಲ್ಲಿ ಏನ್ ದೋಷ ಇದೆ ಅದನ್ನೆಲ್ಲ ಒಪ್ಬೇಕಾಗತ್ತೆ. ಅರ್ಥ ಆಯ್ತಾ? ಅದೇ ಅಲ್ಲಿ ದೋಷ ಬಂತು. ಬೇರೆಯವ್ರ ಮೇಲೆ ವ್ಯತ್ಯಾಸ ವಿಷಯವನ್ನು ಸ್ಥಿರ ಮಾಡಿ ತಿಳಿಲಿಕ್ಕೆ ದೃಷ್ಟಾಂತ ಹೇಳ್ತಾರೆ, ಅರ್ಥವಾಗಲಿ ಅಂತ ಹೇಳಿ. ಅವ್ರು ಹಾಗಾದ್ರೆ ದೃಷ್ಟಾಂತದಿಂದನೇ ವಿಷಯ ತಿಳಿಯೋದು. ಇದು ಹೇಳಿ ಈಗ ಒಂದ್ ಕಡೆ ಶಕ್ತಿ ರಹಿತವಾಗಿ ಕಾಣಿಸ್ತು ಅಲ್ಲ, ಆದ್ರಿಂದ ಕಂಡಿದ್ದೆಲ್ಲ ಸುಳ್ಳು. ಮತ್ತೆ ಕಂಡಿದ್ದು ಸತ್ಯ ಆಗಿರೋ ಕೇಸ್ ಏನಾಯ್ತಾಗಿದೆ, ಗೊತ್ತಾಯ್ತಾ? ನಾವ್ ಹೇಳಿದ್ದೇನೋ ಯಾವುದು ತೋರಿ ಆಮೇಲೆ ಇರೋದಿಲ್ಲ ಅದು ಸುಳ್ಳು ಅಂತ ಕರೆದು ದೃಷ್ಟಾಂತ ಶಸ್ಯ ವಿಷಾಣ ಶಸ್ಯ ವೃತ್ತಿ ರಹಿತ ಕೊಟ್ರು ಅಷ್ಟೇ. ತೀರಿ ಇದೆ, ತೀರಿ ದೃಷ್ಟಾಂತ. ಇವ್ರು ಆಗಲ್ಲ, ದೃಷ್ಟಾಂತನೇ ತೀರಿ ತರ್ತಾರೆ. ಅಂದ್ರೆ ಹಸು ಬಾಲ ಹಸುರು ಆಡಿಸ್ಬಾರ್ದು. ಅರ್ಥ ಆಯ್ತಾ? ಅದೇ ಆಗಿರುತ್ತೆ. ಹಸು ಬಾಲ ಆಡಿಸಿದ್ರೆ ಗತಿಯಲ್ಲಾಗ್ತಿದೆ, ಸಾಧ್ಯನೇ ಇಲ್ಲ. ಭಾನ ಕಿಂಚಿತ್ ಸುಖಾದಿ ಸಾದೃಶ್ಯಂ ಅಪಿ ಈಶೇನ ಅಸುರಾನೃತೆ. ಸ್ವಲ್ಪ ಆನಂದ ಸಾಮ್ಯನೂ ಇದೆ ದೇವರ ಜೊತೆಗೆ, ಕಿಂಚಿತ್ ಭಾರಿ ಸ್ವಲ್ಪ. ಇವತ್ತು ಕೋಟ್ಯಾಧಿ ಶತಕೋಟ್ಯಾಧೀಶರು ಶ್ರೀಮಂತ, ಕೋಟ್ಯಾಧೀಶರು ಶ್ರೀಮಂತನೇ. ಕೋಟಿ ಬಡವಂತ ಯಾರು ಕರೀತಾರೆ? ಕೋಟ್ಯಾಧೀಶನ್ನ ಕರೆಯೋದಿಲ್ಲ. ಈ ಶತಕೋಟಿ ಸಾವಿರಾರು ಕೋಟಿ ಇರುತ್ತಲ್ಲ ಅವನು ಶ್ರೀಮಂತನೇ. ಆದ್ರೆ ಒಂದು ಭಾರಿ ಶ್ರೀಮಂತ ವ್ಯತ್ಯಾಸ ಇದೆ. ಆದ್ರೆ ದರಿದ್ರನೆಂದು ಶ್ರೀಮಂತ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಜೀವರಲ್ಲಿ ಪರಮಾನಂದ ಓಜಶ್ಚ, ಫಲ ಆನಂದ ಎಲ್ಲ ಸ್ವಲ್ಪ ಇದೆ ಜೀವರಲ್ಲಿ. ಮಿಣುಕುಡುನಲ್ಲಿ ಒಂಚೂರು ಬೆಳಕಿದೆ. ಬೆಳಕಿಲ್ದ ಕಾಣಿಸ್ತಾ ಇದೆ, ಬೆಳಕಿಲ್ದ ಹೋದ್ರೆ. ಆದ್ರೆ ಏನಲ್ಲ, ಸೂರ್ಯನ ಬೆಳಕಲ್ಲ. ಆ ವ್ಯತ್ಯಾಸ ಒಪ್ಪಬೇಕು. ತತ ಆಭಾಸತೆ ನಿತ್ಯಂ ತದ್ವದ್ ಆಭಾಸತೆ ಪೀಚ. ಈಗ ಆಭಾಸ ಡೆಫಿನೇಷನ್ ಕೊಡ್ತಾರೆ. ತತ ಆಭಾಸತೆ ತದ್ವದ್ ಭಾಸತೆ ತತ ಆಭಾಸತೆ ತದ್ವದ್ ಆಭಾಸತೆ ಪೀಚ. ಅದರಂತೆ ಕಾಣುತ್ತೆ. ಭಾನಂ ಅಸ್ತಿತ್ವಪಿ ಚೈವ ಆಸಮಂತಾದ್ಯತಸ್ತತಃ. ದುಷ್ಟರಲ್ಲಿ ಸಾಮ್ಯ ಅಂದ್ರೆ ಇರುವಿಕೆ ಅಷ್ಟೇ. ಚೇತನತ್ವ ಸಾಮ್ಯ, ಇರುವಿಕೆ ಸಾಮ್ಯ. ಜನಗಳ ಜೊತೆಗೆ ಇರೋದಷ್ಟೇ ಸಾಮ್ಯ. ಜೀವ ಆಭಾಸ ಉದ್ದಿಷ್ಟ ಸದೈವ ಪರಮಾತ್ಮನಃ. ಈ ಕಾರಣದಿಂದಾಗಿ ಜೀವನನ್ನು ಯಾವಾಗ್ಲೂ ಕೂಡ ಏನಂತ ಕರೀತಾರೆ? ಪರಮಾತ್ಮನ ಪ್ರತಿಬಿಂಬ ಅಂತ ಕರೀತಾರೆ, ಹೊರತು ಬೇರೆ. ಇನ್ನು ಪರಮಾತ್ಮನ ಪ್ರತಿಬಿಂಬ ನೋಡಿದಾಗೆಲ್ಲ ಯಾರು ನೆನಪಾಗ್ಬೇಕು ನಮಗೆ? ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಪ್ರತಿಬಿಂಬ ನೋಡಿದಾಗೆಲ್ಲ ಏನ್ ನೆನಪಾಗತ್ತೆ? ಪ್ರತಿಬಿಂಬ ನೋಡಿದಾಗೆಲ್ಲ ಏನ್ ನೆನಪಾಗತ್ತೆ? ಬಿಂಬ ನೆನಪಾಗಬೇಕು. ಫೋಟೋ ನೋಡಿದ ತಕ್ಷಣ ಇವ್ರ ಫೋಟೋ, ಅಷ್ಟೇ ಇವರ ಫೋಟೋ, ಅವರೇ ಬದಲ ಅವರ ಫೋಟೋ ಅಂತ ಕರೀತಾರೆ. ಎಲ್ಲಾ ಜೀವರು ಪ್ರತಿಬಿಂಬ ಅಂದ್ಮೇಲೆ ಯಾರನ್ನ ನೋಡಿದ್ರೆ ಯಾರು ನೆನಪಾಗ್ಬೇಕು ನಮಗೆ? ದೇವ್ ನೆನಪಾಗ ಅಷ್ಟೇ. ಅದು ಆ ದೃಷ್ಟಿಯಲ್ಲಿ ಬಹಳ ಹೆಲ್ಪ್ಫುಲ್. ದೇವ್ರು ನೋಡಿದ ತಕ್ಷಣ ಅವ್ರು ಭಾರಿ ಸಾಧನೆ ಮಾಡ್ತಾರೆ ನೋಡಿದ್ರ, ದೇವ್ರ ಅನುಗ್ರಹ ಅಷ್ಟೇ. ಯಾಕೆ ಪೂರ್ಣತೆ ಇರೋ ದೇವರಲ್ಲಿ, ಸಾದೃಶ್ಯರು ಇವರಲ್ಲಿ. ಅದು ಅರ್ಥ ಆಗಿರೋ ಉಪಯೋಗ ಇಲ್ಲ. ಸೊ ಎಲ್ಲಾ ಜೀವರಲ್ಲೂ ದೇವ್ರನ್ನ ಕಾಣಬೇಕು ಅನ್ನೋ ಅರ್ಥ ಏನು ಅಂದ್ರೆ ಪ್ರತಿಬಿಂಬರಾಗಿರೋ ನೆನಪಾಗ್ತಾನೆ ಅಂತ ಅರ್ಥ. ತತ್ವಮಸಿ ಶ್ವೇತಕೇತೋ, ನೀನು ದೇವರಲ್ಲ, ದೇವರನ್ನು ತಿಳ್ಕೊಂಡ್ಬಿಟ್ಟಿದ್ದಿ, ದೇವರಲ್ಲ ನೀನು, ಅವನ ಪ್ರತಿಬಿಂಬ ಮಾತ್ರ ಅರ್ಥ ಮಾಡ್ಕೊಂತ. ತಸ್ಮಾತ್ ತ್ವಮಸಿ, ಬಿಕಾಸ್ ಆಫ್ ಹಿಮ್ ಯು ಆರ್ ಹಿಯರ್, ಬಿಕಾಸ್ ಆಫ್ ಹಿಮ್ ಯು ಆರ್ ಹಿಯರ್ ಅಷ್ಟೇ ಹೊರತು ದೋ ವಾಟ್ ದಟ್ ಅಂದ್ರೆ ಅರ್ಥ ಟ್ರಾನ್ಸ್ಲೇಷನ್ ಆಗಿ ಮಾಡಿ. ಬಟ್ ಯು ಆರ್ ಲೈಕ್ ಹಿಮ್ ಅಷ್ಟೇ. ಯು ಆರ್ ಲೈಕ್ ಹಿಮ್. ಹಾಗೆ ಹೇಳಿದ್ರೆ ಲೈಕ್ ಯು ಇಲ್ಲವರಿಲ್ಲ, ಡಿಸ್ಲೈಕ್ ಮಾಡ್ಬೇಕಾಗತ್ತೆ. ತಪ್ಪಾಗತ್ತೆ ಅಲ್ಲ ಹೇಳಿದ್ರೆ, ಹೇಳ್ಬಾರ್ದು. ಭಾನಂ ಅಂದ್ರೆ ಅಸ್ತಿತ್ವಮಪಿ ಚೈವ ಆಸಮಂತಾದ್ಯತಸ್ತತಃ ಜೀವ ಆಭಾಸ ಉದ್ದಿಷ್ಟ ಸದೈವ ಪರಮಾತ್ಮನಃ.
ಇವೆಲ್ಲ ಕೂಡ ತಾತ್ಪರ್ಯಕ್ಕೆ ಉಪಯೋಗ ಮಾಡಿಕೊಂಡ್ರೆ ಆಭಾಸದ ಪದ ಉಪಯೋಗಿಸ್ಬಿಟ್ಟಿದೆ, ಡೆಫಿನೇಷನ್ ಇಲ್ಲಿ ಕೊಡ್ತಾರೆ, ಅಲ್ಲಿ ಹಾಕಬೇಕು. ನ ಜಲಾಯತ್ತ ಸೂರ್ಯಾದಿ ನ ಜಲಾಯತ್ತ ಸೂರ್ಯಾದಿ ಪ್ರತಿಬಿಂಬೋಪಮತ್ವತಃ. ಜಲಾಯತ್ತ ಸೂರ್ಯಾದಿಗಳ ರೀತಿ ಬೇರೆ, ಈ ಸೂರ್ಯಕ್ಕೆ ಬೇರೆ. ಆದರೆ ಪ್ರತಿಬಿಂಬನೇ. ಇಲ್ಲಿ ಪ್ರತಿಬಿಂಬ ಅಂತ ಹೇಳಿದ್ದು, ಅಲ್ಲಿ ಸಾದೃಶ್ಯ ರೀತಿ ಬೇರೆ, ಇಲ್ಲಿ ಅಲ್ಲೂ ಉಪಾಧಿ ಯಾವುದು ಪ್ರತಿಬಿಂಬ ಕಾರಣಕ್ಕೆ? ನೀರೇ ಉಪಾಧಿ. ಗೊತ್ತಾಯ್ತಾ? ನೀರು ಶೇಖರ್, ಅದು ಶೇಖಾಗ. ಆ ದೃಷ್ಟಿಯಲ್ಲಿ ಫಿಲ್ಮೇ ನೀವು ಬ್ಲಾಕ್ ಅಂಡ್ ವೈಟ್ ಫಿಲ್ಮ್ ಆದಾಗ ಕಲರ್ ಫೋಟೋ ಬರೋದಿಲ್ಲ. ಗೊತ್ತಾಯ್ತಾ? ಬ್ಲಾಕ್ ಅಂಡ್ ವೈಟೇ ಬರೋದು. ಅಲ್ಲಿಗೆ ನಾಳೆ ಇನ್ನೂ ಭಾರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆ ಈ ಭ್ರಾಂತಿ ತುಂಬಾ ಜನಕ್ಕೆ ಇರೋದ್ರಿಂದ ತುಂಬಾ ಡೀಟೇಲ್ ಆಗಿ ಅದನ್ನ ಹೇಳ್ತಾರೆ. ಇವರೆಲ್ಲ ಉಪನ್ಯಾಸ ಏನ್ ಮಾಡ್ಬಿಡ್ತಾರೆ ನೋಡಿದ್ರ, ದೇವರು ಬಿಂಬ, ಇವ್ರು ಪ್ರತಿಬಿಂಬ, ಎರಡು ಒಂದೇ ಆಗ್ಲಿಲ್ವಾ? ಎ ಪ್ರತಿಬಿಂಬ ಎ ಅಲ್ವಾ? ಪೋಚ ಪಡೆಯಕ್ ಬರ್ತಿರ್ಬೋದು. ಅದ್ ವಿಷಯನೇ ಅಲ್ಲ ಅದು. ಗೊತ್ತಾಯ್ತಾ? ಏನ ಅದೇ ಹೇಳ್ತಾರೆ, ಬಂದಿರೋದೇ ಅದು. ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ. ಆ ದೃಷ್ಟಿಯಲ್ಲಿ ಜನಗಳಿಗೆ ಮಾಸಲ್ಲಿ ಅದೆಲ್ಲ ಅರ್ಥ ಆಗಲ್ಲ ಅವ್ರಿಗೆ. ಅವ್ರಿಗೇನೋ ಒಂದು ತಮ್ಮ ಅರ್ಥ ಆಯ್ತು, ಕೆಲವು ಚಪ್ಪಾಡಿ ಉದ್ದೇಶ ಅರ್ಥ ಆಯ್ತು ತೋರ್ಸಕ್ ಅರ್ಥ ಆಯ್ತು ಓಡ್ ಹೊಡೆದು ಬಿಡ್ತಾರೆ. ಯಾಕಂದ್ರೆ ಅರ್ಥ ಆಯ್ತು ಜನ ತಿಳ್ಕೊಳ್ಳಿ. ಏನ ಏನ ಹೌದು, ಇಲ್ಲಿ ಅದೇ ಅದಕ್ಕೆ ಸ್ಪಷ್ಟತಾರ್ಥತಃ ವಿವರಣೆ ಯಾವಾಗ ಏನಾಗಿರುತ್ತೆ, ಜಾಸ್ತಿ ಇದ್ರೆ ವಿವರಣೆ ಅಂತ ಕರೀತಾರೆ.